ಚುನಾವಣೆಗೆ ಘೋಷಣೆ ಕೆಲವೇ ಕ್ಷಣ ಇರುವಾಗಲೇ ಮಹತ್ವದ ಬೆಳವಣಿಗೆಯಾಗಿದೆ. ತಮಿಳುನಾಡಿನಲ್ಲಿ ಈ ಬಾರಿ ದಳಪತಿ ವಿಜಯ್ ಹವಾ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ವಿಧಾನಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾರಾ ಹಾಗಿದ್ರೆ ವಿಜಯ್? ಚುನಾವಣೆ ಘೋಷಣೆ ಆಗುವ ಕೆಲವೇ ಕ್ಷಣ ಇರುವಂತಹ ಸಂದರ್ಭದಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ವಿಧಾನಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾರಾ ಹಾಗಿದ್ರೆ ದಳಪತಿ ವಿಜಯ್? ಟಿಎಂಕೆ ವಿಜಯ್ ಹವಾ ಕಂಡು ಬಿಜೆಪಿಯಿಂದ ಬಿಗ್ ಆಫರ್ ಅನ್ನ ಕೊಡಲಾಗಿದೆಯಾ? ಚುನಾವಣೆ ಗೆಲ್ಲೋದಕ್ಕೆ ವಿಜಯ್ ಜೊತೆ ಕೇಸರಿ ಪಡೆ ದೋಸ್ತಿ ಏನಾದ್ರೂ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ? ಉಪಮುಖ್ಯಮಂತ್ರಿ ಸ್ಥಾನ ಜೊತೆ ಟಿವಿಕೆಗೆ 80 ಸೀಟ್ ಆಫರ್ ಮಾಡಲಾಗಿದೆಯಾ? ಸೊ ಈ ರೀತಿಯಾದಂತಹ ಹಲವಾರು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಭಾರೀ ತಂತ್ರವನ್ನ ರೂಪಿಸ್ತಾ ಇದೆ. ಸೀಟ್ ಹಂಚಿಕೆ ಸಂಬಂಧ ಟಿವಿಕೆ ಜೊತೆ ನಡೀತಾ ಇದೆಯಾ ಚರ್ಚೆ ಹಾಗಿದ್ರೆ ಅನ್ನುವಂತಹ ಸಂಶಯ ಮೂಡ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಚುನಾವಣೆಗೆ ಮುನ್ನ ಎರಡೂ ಪಕ್ಷಗಳ ನಡುವಿನಂತಹ ಮಾತುಕತೆ ಏನು ಹಾಗಿದ್ರೆ? ಬಿಜೆಪಿ ಟಿವಿಕೆ ಮೈತ್ರಿ ಆದ್ರೆ ತಮಿಳುನಾಡಿನಲ್ಲಿ ಸಂಚಲನ ಆಗೋದು ಫಿಕ್ಸಾ? ಟಿವಿಕೆ ಜೊತೆ ಬಿಜೆಪಿ ಮೈತ್ರಿ ತಮಿಳು ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಇದೆ. ಕೆಲವೇ ಕ್ಷಣ ಇರುವಾಗ ಚುನಾವಣೆ ಘೋಷಣೆಗೆ ಇದೀಗ ಮಹತ್ವದ ಬೆಳವಣಿಗೆ ಆಗಿದೆ. ತಮಿಳುನಾಡಿನಲ್ಲಿ ಈ ಬಾರಿ ದಳಪತಿ ವಿಜಯ್ ಹವಾ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾರಾ ದಳಪತಿ ವಿಜಯ್? ಟಿಎಂಕೆ ವಿಜಯ್ ಹವಾ ಕಂಡು ಬಿಜೆಪಿಯಿಂದ ಬಿಗ್ ಆಫರ್ ಅನ್ನ ಕೊಡಲಾಗಿರುವಂಥದ್ದು. ಚುನಾವಣೆ ಗೆಲ್ಲೋದಕ್ಕೆ ವಿಜಯ್ ಜೊತೆ ಕೇಸರಿ ಪಡೆ ದೋಸ್ತಿಯನ್ನೇನಾದ್ರೂ ಮಾಡಿದ್ಯಾ? ಉಪಮುಖ್ಯಮಂತ್ರಿ ಸ್ಥಾನ ಜೊತೆ ಟಿವಿಕೆಗೆ 80 ಸೀಟ್ ಅನ್ನು ಆಫರ್ ಮಾಡಲಾಗಿದೆಯಾ? ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಭಾರೀ ತಂತ್ರವನ್ನ ರೂಪಿಸ್ತಾ ಇದೆ. ಸೀಟ್ ಹಂಚಿಕೆ ಸಂಬಂಧ ಟಿವಿಕೆ ಜೊತೆ ನಡೀತಾ ಇದೆಯಾ ಹಾಗಿದ್ರೆ ಭಾರೀ ದೊಡ್ಡ ಚರ್ಚೆ. ಚುನಾವಣೆಗೆ ಮುನ್ನ ಎರಡೂ ಪಕ್ಷಗಳ ನಡುವಿನ ಮಾತುಕತೆ. ಬಿಜೆಪಿ ಟಿವಿಕೆ ಮೈತ್ರಿ ಆದರೆ ತಮಿಳುನಾಡಿನಲ್ಲಿ ಸಂಚಲನ ಫಿಕ್ಸಾ? ತಮಿಳುನಾಡಿನಲ್ಲಿ ತುಂಬಾ ಬೇಗ ಜನಪ್ರಿಯಗೊಂಡಂತಹ ವಿಜಯ್ ಟಿವಿಕೆ ಪಾರ್ಟಿ, ವಿಜಯ್ ಅಭಿಮಾನಿಗಳ ಮತಗಳ ಮೇಲೆ ಕಣ್ಣಿಟ್ಟಂತಹ ಕೇಸರಿ ಪಡೆ, ಅತಿದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂತಹ ಟಿವಿಕೆ ಪಕ್ಷದ ವಿಜಯ್. ಸೊ ಬಹಳ ದೊಡ್ಡ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಟಿವಿಕೆ ಜೊತೆ ಸೇರಿದ್ರೆ ತಮಿಳುನಾಡಿನಲ್ಲಿ ಜಾತಕ ಬದಲಾಗುವಂತಹ ವಿಶ್ವಾಸದಲ್ಲಿ ಇದೀಗ ಬಿಜೆಪಿ ಇದೆಯಾ? 234 ಸದಸ್ಯ ಬಲವನ್ನು ಹೊಂದಿರುವಂತಹ ತಮಿಳುನಾಡು ವಿಧಾನಸಭೆ 224ರಲ್ಲಿ 80 ಕ್ಷೇತ್ರ ವಿಜಯ್ ನೇತೃತ್ವದ ಟಿವಿಕೆಗೆ ಬಿಟ್ಕೊಡೋದಕ್ಕೆ ಕಡೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿತ್ತು. ಆದರೆ ಬಿಜೆಪಿ ಆಫರ್ ಒಪ್ತಾರಾ ದಳಪತಿ ವಿಜಯ್ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ಕಾಲ್ತುಳಿತ ಕೇಸಲ್ಲಿ ವಿಜಯ್ಗೆ ಇನ್ನಿಲ್ಲದ ಟಾರ್ಚರ್ ಅನ್ನ ಕೊಡ್ತಾ ಇದೆ ಸಿಬಿಐ. ಚುನಾವಣೆ ಸನಿಹದಲ್ಲಿ ಮೇಲಿಂದ ಮೇಲೆ ವಿಜಯ್ಗೆ ಸಿಬಿಐ ಸಮನ್ಸ್ ಅನ್ನ ಕೊಡ್ತಾ ಇರುವಂಥದ್ದು. ಸಿಬಿಐ ಸಮನ್ಸ್ ಹಿಂದೆಯೂ ಕೂಡ ಇದೆಯಾ ಒತ್ತಡ ತಂತ್ರ ಹಾಗಿದ್ರೆ? ವಿಪಕ್ಷಗಳ ಆರೋಪ ಇದಾಗಿದೆ ಕೂಡ. ತಮಿಳುನಾಡಿನಲ್ಲಿ ತುಂಬಾ ಬೇಗ ಜನಪ್ರಿಯಗೊಂಡಂತಹ ವಿಜಯ್ ಟಿವಿಕೆ ಪಾರ್ಟಿ, ಅತಿ ದೊಡ್ಡ ಫ್ಯಾನ್ ಬೇಸ್ ಅನ್ನು ಕೂಡ ಈ ಪಕ್ಷ ಹೊಂದಿರುತ್ತೆ. ಟಿವಿಕೆ ಪಕ್ಷದ ವಿಜಯ್ ಟಿವಿಕೆ ಜೊತೆ ಸೇರಿದರೆ ತಮಿಳುನಾಡಿನಲ್ಲಿ ಜಾತಕ ಬದಲಾಗುವಂತಹ ನಿಟ್ಟಿನಲ್ಲಿ ವಿಶ್ವಾಸದಲ್ಲಿ ಬಿಜೆಪಿ ಇದೆಯಾ ಹಾಗಿದ್ರೆ? 234 ಸದಸ್ಯ ಬಲವನ್ನ ಹೊಂದಿರುವಂತಹ ತಮಿಳುನಾಡು ವಿಧಾನಸಭೆ 224ರಲ್ಲಿ 80 ಕ್ಷೇತ್ರ ವಿಜಯ್ ನೇತೃತ್ವದ ಟಿವಿಕೆಗೆ ಬಿಟ್ಟುಕೊಡೋದಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಕೂಡ ಮಾಡಿರುತ್ತೆ. ಆದರೆ ಬಿಜೆಪಿ ಆಫರ್ ಅನ್ನ ಒಪ್ತಾರಾ ದಳಪತಿ ವಿಜಯ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕಾಲ್ತುಳಿತ ಕೇಸಲ್ಲಿ ವಿಜಯ್ಗೆ ನಿಲ್ಲದ ಟಾರ್ಚರ್ ಅನ್ನ ಕೊಡ್ತಾ ಇದೆ ಸಿಬಿಐ. ಚುನಾವಣೆ ಸನಿಹದಲ್ಲಿರುವಾಗಲೇ ಮೇಲಿಂದ ಮೇಲೆ ವಿಜಯ್ಗೆ ಸಿಬಿಐ ಸಮನ್ಸ್ ಅನ್ನ ನೀಡ್ತಾ ಇರುವಂಥದ್ದು. ಸಿಬಿಐ ಸಮನ್ಸ್ ಹಿಂದೆಯೂ ಕೂಡ ಇದೆಯಾ ಹಾಗಿದ್ರೆ? ಒತ್ತಡದ ತಂತ್ರ, ವಿಪಕ್ಷಗಳ ಆರೋಪ ಕೂಡ ಇದಾಗಿದೆ. ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ರೆ, ಚುನಾವಣೆ ಘೋಷಣೆಗೆ ಕೆಲವೇ ಕ್ಷಣ ಇರುವಾಗಲೇ ಇದೀಗ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಟಿವಿಕೆ ಜೊತೆ ಬಿಜೆಪಿ ಮೈತ್ರಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನೆಲ್ಲ ಲಾಭಗಳು ಒಲಿಬಹುದು
ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಮುಂದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಇದೀಗ ಮೈತ್ರಿಗೆ ಮುಂದಾಗ್ತಾ ಇದೆಯಾ? ತಮಿಳು ರಾಜಕೀಯದಲ್ಲಿ ಈ ಒಂದು ಪ್ರಶ್ನೆ ಹೇಳ್ತಾ ಇರುವಂಥದ್ದು ಸಂಚಲನವನ್ನು ಮೂಡಿಸ್ತಾ ಇದೆ ಕೂಡ. ಚುನಾವಣೆಗೆ ಕೆಲವೇ ಕ್ಷಣ ಇರುವಾಗ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ. ದಳಪತಿ ವಿಜಯ್ ಹವಾ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾರಾ ವಿಜಯ್ ಹಾಕಿದ್ರೆ? ಚುನಾವಣೆಯನ್ನು ಗೆಲ್ಲೋದಕ್ಕೆ ವಿಜಯ್ ಜೊತೆ ಕೇಸರಿ ಪಡೆ ಕೂಡ ದೋಸ್ತಿಯನ್ನ ಮಾಡಿರುವಂಥದ್ದು. ಉಪಮುಖ್ಯಮಂತ್ರಿ ಸ್ಥಾನ ಜೊತೆ ಟಿವಿಕೆಗೆ 80 ಸೀಟನ್ನು ಕೂಡ ಆಫರ್ ಮಾಡಲಾಗಿದೆಯಂತೆ. ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಬಿಜೆಪಿ ಭಾರಿ ತಂತ್ರವನ್ನು ಕೂಡ ರೂಪಿಸ್ತಾ ಇದೆ. ಸೀಟ್ ಹಂಚಿಕೆ ಸಂಬಂಧ ಟಿವಿಕೆ ಜೊತೆಗೆ ನಡೀತಾ ಇದೆಯಾ ಚರ್ಚೆ? ಹಾಗಿದ್ರೆ ಚುನಾವಣೆಗೆ ಮುನ್ನ ಎರಡೂ ಪಕ್ಷಗಳ ನಡುವಿನ ಮಾತುಕತೆ ಕೂಡ ಆಗಿದೆ.